ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನ ಕೊಂದ ಪತ್ನಿ ಶವದ ಪಕ್ಕದಲ್ಲೇ ಕುಳಿತು ರಾತ್ರಿ ಇಡೀ ಅಶ್ಲೀಲ ವಿಡಿಯೋವನ್ನು ವೀಕ್ಷಿಸಿರುವಂತಹ ಘಟನೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಚಿಲುವೂರು ಗ್ರಾಮದಲ್ಲಿ ನಡೆದಿದೆ. ಲಕ್ಷ್ಮೀ ಮಾಧುರಿ ಪತಿಯನ್ನ ಹತ್ಯೆಗೈದ ಪತ್ನಿ, ಲೋಕಂ ಶಿವನಾಗರಾಜು ಕೊಲೆಯಾದ ಪತಿ. ಮೃತ ನಾಗರಾಜು ಈರುಳ್ಳಿ ವ್ಯಾಪಾರಿಯಾಗಿದ್ದ. ಅಕ್ರಮ ಸಂಬಂಧ ಹೊಂದಿದ್ದ ಲಕ್ಷ್ಮೀ ಮಾಧುರಿ ಬಿರಿಯಾನಿ ಮಾಡಿ ಅದರಲ್ಲಿ ಮತ್ತು ಬರಿಸುವ ಔಷಧಿಯನ್ನು ಮಿಶ್ರಣ ಮಾಡಿ ಗಂಡನಿಗೆ ತಿನ್ನಿಸಿದ್ಲು. ಇದನ್ನು ತಿಂದ ಪತಿ ಗಾಢವಾದ ನಿದ್ರೆಗೆ ಜಾರಿದ್ದಾನೆ. ರಾತ್ರಿ 11:30ರ ಸುಮಾರಿಗೆ ಪ್ರಿಯಕರ ಗೋಪಿ ಮಾಧುರಿಯ ಮನೆಗೆ ಬಂದು ನಿದ್ದೆಯಲ್ಲಿದ್ದ ನಾಗರಾಜುವಿನ ಎದೆಯ ಮೇಲೆ ಕೂತಿದ್ದಾನೆ. ಈ ವೇಳೆ ಮಾಧುರಿ ದಿಂಬಿನ ಸಹಾಯದಿಂದ ತನ್ನ ಪತಿಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಆತ ಸತ್ತಿದ್ದಾನೆ ಅಂತ ಖಚಿತಪಡಿಸಿಕೊಂಡ ಬಳಿಕ ಗೋಪಿ ಮಾಧುರಿಯನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ತೆರಳಿದ್ದಾನೆ. ಶವದ ಪಕ್ಕದಲ್ಲೇ ಕುಳಿತಿದ್ದ ಮಾಧುರಿ ರಾತ್ರಿಯೆಲ್ಲ ಅಶ್ಲೀಲ ವಿಡಿಯೋ ನೋಡಿಕೊಂಡು ಕಾಲ ಕಳೆದಿದ್ದಾಳೆ. ನಸುಕಿನ ಜಾವ ನೆರೆಹೊರೆಯವರ ಬಳಿ ತೆರಳಿ ತನ್ನ ಪತಿ ನಾಗರಾಜು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಕಥೆ ಕಟ್ಟಿದ್ದಾಳೆ. ದಂಪತಿ ಮತ್ತು ಮಾಧುರಿಯ ವಿವಾಹೇತರ ಸಂಬಂಧದ ನಡುವೆ ಆಗಾಗ ಜಗಳ ನಡೀತಾ ಇತ್ತು ಅನ್ನೋದನ್ನು ತಿಳಿದಿದ್ದ ನೆರೆಹೊರೆಯವರು ಮತ್ತು ಪರಿಚಯಸ್ಥರು ನಾಗರಾಜು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಮೃತನ ಸ್ನೇಹಿತರ ಅನುಮಾನದಿಂದಾಗಿ ಪೊಲೀಸರು ಈಗ ತನಿಖೆ ಮಾಡಿ ಸತ್ಯವನ್ನು ಬಯಲಿಗೆ ಎಳೆದಿದ್ದಾರೆ.